ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಮ್ಮ ಗರ್ಲ್ಸ್ ಟ್ರಿಪ್ ಬಂದು ದಾಂಡೇಲಿಗೆ. ನಮಗೆ ಟ್ರೈನ್ ಇದ್ದಿದ್ದು ಕಡೂರು ಜಂಕ್ಷನಿಂದ ಕಡೂರು ಜಂಕ್ಷನ್ ಟು ಅಲನ್ವಾರ್ ಜಂಕ್ಷನ್. ಸೊ 1:12 ನಮಗೆ ಬೆಳಗಾವಿ ಎಕ್ಸ್ಪ್ರೆಸ್ ಇತ್ತು. ಸೊ ಅದತ್ಕೊಂಡು ಬೆಳಗ್ಗೆ 6:30 ಅಷ್ಟರಲ್ಲಿ ನಾವು ಅಲನ್ವಾರ್ ಜಂಕ್ಷನ್ ರೀಚ್ ಆಗ್ತಾಯಿದ್ವಿ. ಸೊ 6:30 ಎಕ್ಸಾಕ್ಟ್ಲಿ ಅಲನ್ವಾರ್ ಜಂಕ್ಷನಲ್ಲಿದ್ವಿ. ಅಲ್ಲಿಂದ ಕೆಳಗಡೆ ಸ್ವಲ್ಪ ನಡ್ಕೊಂಡೋದ್ರೆ ನಮಗೆ ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲಿ ಎಲ್ಲ ರೀತಿ ಪ್ರೈವೇಟ್ ಆ್ಯಂಡ್ KSRTC ಬಸ್ಗಳು ಕೂಡ ಅವೈಲಬಲ್ ಇದೆ. ಸೊ ಯಾರೆಲ್ಲ ಫ್ರೀ ಟಿಕೆಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಂದರೆ ಬಜೆಟ್ ಫ್ರೆಂಡ್ಲಿ ಆಗಿದೆ. ಸೊ ಅಲನ್ವಾರಿಂದ ಹಳಿಯಾಳಿಂದ ದಾಂಡೇಲಿ. ಸೊ 2 ಬಸ್ನ ನಾವು ಚೇಂಜ್ ಮಾಡಬೇಕಾಗತ್ತೆ. ಆರಾಮ್ಸೆ ಹೋಗ್ಬೋದು, ತುಂಬ ದೂರ ಏನಿಲ್ಲ. ಮ್ಯಾಕ್ಸಿಮಮ್ 1 hour ಜರ್ನಿ ತೊಗೊಳುತ್ತೆ ನಮಗೆ ಟು ರೀಚ್ ದಾಂಡೇಲಿ. 1.5 hour. ಸೊ ನಾವು ಫೈನಲಿ ದಾಂಡೇಲಿನ ರೀಚ್ ಆದ್ವಿ. ಸೊ ನೆಕ್ಸ್ಟ್ ನೀವೇ ನೋಡಿ. ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನ್ಯೂ ಐಡಿಯಾಸ್ ಆ ಥರ ಮಾಡಿ ಈ ಥರ ಮಾಡಿದ್ರು ಸ್ವಲ್ಪ ಸಜೆಸ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ವಾಚ್ ದ ವ್ಲಾಗ್. ದಾಂಡೇಲಿ ರೀಚ್ ಆದಮೇಲೆ ನಾವು ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ವಿ. 3000 rupees ಹೇಳಿದ್ರು. ಸೊ 2 days, ಐ ಮೀನ್ 1 night ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ವಾಪಸ್ ದಾಂಡೇಲಿ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡೋಕ್ಕೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ರೆಸಾರ್ಟ್ಗೆ. ತುಂಬ ಬಜೆಟ್ ಫ್ರೆಂಡ್ಲಿ ಆಗುತ್ತೆ ನೀವು ತುಂಬ ಜನ ಹೋಗ್ತೀರಂದರೆ. ನಮಗೆ ಪರ್ ಪರ್ಸನ್ ಬಿದ್ದಿದ್ದು ಜಸ್ಟ್ 270 rupees ಅಷ್ಟೇ. ಸೊ ತುಂಬ ಜನ ಹೋದ್ರೇ ತುಂಬ ಖುಷಿಯಾಗಿರುತ್ತೆ. ಅಲ್ಲಿಂದ ರೆಸಾರ್ಟ್ ರೀಚ್ ಆಗಿ ರೆಸಾರ್ಟಲ್ಲಿ ಮಧ್ಯಾಹ್ನ ಊಟ ಮಾಡಿ ನಾವು ಹೊರಟಿದ್ದು ನೆಕ್ಸ್ಟು ರಿವರ್ ರಾಫ್ಟಿಂಗಿಗೆ. ಸೊ ಕಾಳಿ ರಿವರ್. ಸೊ ರಾಫ್ಟಿಂಗ್ ಈಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಆಲ್ರೆಡಿ ದಾಂಡೇಲಿ ಹೋಗಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಎಲ್ಲ ಪ್ರೊಸೆಸ್ ಮುಗಿಸ್ಕೊಂಡು ಎಲ್ಲ ಜಾಕೆಟ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ರಿವರ್ ರಾಫ್ಟಿಂಗ್. ಒನ್ ತಗೊಳ್ಳಿ ಎಲ್ಲರೂ ನೋಡಿ. ಕಾಳಿ ಮಯ್ಯಕ್ಕೆ ಓಕೆ. ಹೇಪ್ ಹೇಪ್. ಹಲೋ ಸರ್. ಹೇಪ್ ಹೇಪ್. ಹೇಪ್ ಹೇಪ್. ಓಕೆ, ಎಲ್ಲ ರೆಡಿ ಇದ್ದೀರಲ್ಲ ರಾಫ್ಟಿಂಗ್ಗೆ? ಓಕೆ, ಎಲ್ಲ ಟರ್ನಾಗಿ ಕೂತ್ಕೊಳ್ಳೀಗ. ಓಕೆ, ಹಲೋ ಟೀಮ್, ಫಾರ್ವರ್ಡ್ ಫಾರ್ವರ್ಡ್. ಹಲೋ ಹಲೋ ಫಾರ್ವರ್ಡ್. ಓಕೆ, ಸ್ಟಾಪ್ ಸ್ಟಾಪ್. ಓಕೆ, ಎಲ್ಲ ಒಂದ್ಸಲ ಬ್ಯಾಕ್ ಸೈಡ್ ಹಾಯ್ ಮಾಡಿ. ಎಲ್ಲ ಒಂದ್ಸಲ ಇಲ್ಲಿ ಕ್ಯಾಮ್ರಾ ಕಡೆ ಹಾಯ್. ಓಕೆ, ಚಲೋ ಫಾರ್ವರ್ಡ್ ಅಗೇನ್. ಈಸಿ ಫಾರ್ವರ್ಡ್, ನಾರ್ಮಲ್ ಫಾರ್ವರ್ಡ್, ಈಸಿ. ಓಕೆ, ಸ್ಟಾಪ್. ಆ್ಯಂಡ್ ಅಲ್ಲವರು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಬಿಡ್ತಾರೆ ಫಾರ್ 1/2 hour. ತುಂಬ ಚೆನ್ನಾಗಿರುತ್ತೆ. ಅದೆಲ್ಲರೂ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ. ನಮ್ಮಲ್ಲಿರೋ ಭಯ ಕೂಡ ಹೋಗಿಸ್ಕೋಬೇಕು. ಅಷ್ಟು ಫ್ರೆಂಡ್ಲಿ ಜಾಲಿಯಾಗಿ ಎಂಜಾಯ್ ಮಾಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಮಗಂತೂ ಸ್ಟಾರ್ಟಿಂಗ್ ಸಿಕ್ಕಾಬಟ್ಟೆ ಭಯ ಆಗ್ತದೆ. ಬಿಕಾಸ್ ವಿ ಆರ್ ಆಲ್ ನಾನ್ ಸ್ವಿಮ್ಮರ್ಸ್. ಯಾರಿಗೂ ಸ್ವಿಮ್ಮಿಂಗ್ ಬರ್ತಾನೆ ಇಲ್ಲ. ಅಂದರೂ ಕೂಡ ಏನೋ ಒಂದು ಆ ಮಜಾ, ಆ ಟೈಮಲ್ಲಿ ಆ ಜೋಶ್ಗೆ ಯಾವ ಭಯನೂ ಇರೋದಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಗೆ ಸಿಕ್ಕಿದ ಗೈಡ್ ಕೂಡ ತುಂಬ ಸಪೋರ್ಟಿವ್ ಆ್ಯಂಡ್ ತುಂಬ ಆ ಥರ ಮಾಡಿ ಈ ಥರ ಮಾಡಿ ಎಲ್ಲ ಹಂಗೆ ಮಾಡಿಬಿಡಿ ಹಿಂಗೆ ಮಾಡಿಬಿಡಿ ಅನ್ನೋ ಥರ ಎಲ್ಲ ಇದ್ದರು. ಸೊ ಇಟ್ ವಾಸ್ ವೆರಿ 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 ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೀವು ಕೂಡ ಒಂದಲ್ಲ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ ಯಾರೆಲ್ಲ ಹೋಗಿಲ್ಲ ಇನ್ನು ದಾಂಡೇಲಿಗೆ. ಹಲೋ ಮೇಡಮ್, ಇಲ್ಲಿ ನೋಡಿ. ಸ್ವಲ್ಪ ಬ್ಯಾಕ್ ಮಾಡಿ. ಅಲ್ಲಿ ಮುಂದೆ ನೋಡಿ. ಫಾರ್ವರ್ಡ್ ಅಗೇನ್, ಫಾರ್ವರ್ಡ್ ಫಾರ್ವರ್ಡ್ ಫಾರ್ವರ್ಡ್. ಓಕೆ, ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್. ಓಕೆ, ಹಲೋ ಹಲೋ ಎಲ್ಲ ಒಂದ್ಸಲ ಗೆಟ್ ಬ್ಯಾಕ್ ಗೆಟ್ ಬ್ಯಾಕ್. ಓಕೆ, ಫಾರ್ವರ್ಡ್ ಮಾಡಿ, ಫಾರ್ವರ್ಡ್ ಫಾರ್ವರ್ಡ್ ಫಾಸ್ಟ್. ಓಕೆ, ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್ ಗೆಟ್ ಡೌನ್ ಆಗಿ ಬ್ರದರ್. ಫಾರ್ವರ್ಡ್ ಮಾಡಿ.
ಮಾಡ್ತಾ ಇರಿ ಫಾರ್ವರ್ಡ್. ಹಾಗೆ ಸಾಂಗ್ ಅನ್ನಿ ಫಾರ್ವರ್ಡ್. ಗಾಳಿಪಟ ಜೋರಾಗಿ. ಮತ್ತೆ ನೆಕ್ಸ್ಟ್ ಒನ್ ಇನ್ನು ರಾಫ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸಲ್ಲಿ ಮೆಮೊರಿಯಬಲ್ ಆ ಥರ ಇಟ್ಕೋಬೋದು. ಅಲ್ಲಿಂದ ನಾವು ಸೀದಾ ರೆಸಾರ್ಟ್ಗೆ ಬಂದ್ವಿ. ರೆಸಾರ್ಟ್ ಬಂದು ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಜಂಗಲ್ ವೈಬ್ ರೆಸಾರ್ಟ್. ಸೊ ಪರ್ ಪರ್ಸನ್ 1600 ಚಾರ್ಜ್ ಮಾಡ್ತಾರೆ. ಅನ್ಲಿಮಿಟೆಡ್ ಫುಡ್ 3 ಟೈಮ್ಸ್ ಆಲ್ಸೋ. ಬೆಳಗ್ಗೆ ಬ್ರೇಕ್ಫಾಸ್ಟ್ 2 ಥರ ಬ್ರೇಕ್ಫಾಸ್ಟ್ ಇತ್ತು ನಮಗೆ. ಮಧ್ಯಾಹ್ನವೂ ಕೂಡ ಚೆನ್ನಾಗಿತ್ತು ಲಂಚ್. ನೈಟ್ ಡಿನ್ನರ್ಗೆ ಚಿಕನ್ ಕೂಡ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ರೈನ್ ಡ್ಯಾನ್ಸ್ ಇದೆ, ಫಯರ್ ಕ್ಯಾಂಪ್ ಇದೆ, ಪೂಲ್ ಇದೆ. ಒಂದು ಒಳ್ಳೆ ಜಂಗಲ್ ವೈಬ್ನೇ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ತುಂಬ ಅಂದರೆ ತುಂಬ ಪೆಟ್ಸ್ಗಳನ್ನ ನೋಡಿದ್ವಿ ನಾವು. ಇದೇ ರಿಸೆಪ್ಷನ್ ಏರಿಯಾ. ಸೊ ಇಲ್ಲಿಂದನೇ ರೆಸಾರ್ಟ್ ಸ್ಟಾರ್ಟ್ ಆಗುತ್ತೆ. ಅಲ್ಲೊಂದು ಪುಟ್ಟ ದೇವಸ್ಥಾನ ಕೂಡ ಇದೆ. ಅದು ಒಂದು ಒಳ್ಳೆ ಗುಡ್ ವೈಬ್ ಅಂತ ಹೇಳ್ಬೋದು. ಓವರಾಲ್ ದ ರೆಸಾರ್ಟ್ ಈಸ್ ಚೆನ್ನಾಗಿದೆ. ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತಂದರೆ ಈ ರೆಸಾರ್ಟ್ ಆಪ್ಟ್ ಮಾಡ್ಬೋದು. ಇದು ಬಂದುಬಿಟ್ಟು ಜಂಗಲ್ ವೈಬ್ ರೆಸಾರ್ಟ್. ಸೊ ಇಲ್ಲೇ ನೋಡಿ ದೇವಸ್ಥಾನ ಹೇಳಿದ್ನಲ್ಲ, ಇದೇ ದೇವಸ್ಥಾನ. ಸೊ 1 ಡೇ ಸ್ಟೇ ಮಾಡಿ ಆರಾಮಾಗಿ ಎಲ್ಲ ಪ್ಲೇಸಸ್ ನೋಡೋಕ್ಕೆ ಇಟ್ ಈಸ್ ಅ ವೆರಿ ಗುಡ್ ಪ್ಲೇಸ್. ಮೈಂಡ್ ರಿಲ್ಯಾಕ್ಸ್ ಮಾಡೋಕ್ಕೆ ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ಲ ಒಂದ್ಸಲಿ ಈ ಥರ ಪ್ಲೇಸಸ್ನ ಅಡ್ವೆಂಚರಸ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ಪ್ಲೇ ಏರಿಯಾ ಇತ್ತು. ಅದರಲ್ಲಿ ನಾವು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ಸೀಸೋ, ಜೋಕಾಲಿ ಮತ್ತು ಬೋ ಆ್ಯಂಡ್ ಆರೋ, ಶಟಲ್ ಕಾಕ್ ಪ್ರತಿಯೊಂದು ಅಲ್ಲಿ ಇತ್ತು. ಆ್ಯಂಡ್ ಪೂಲ್, ರೈನ್ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮಕ್ಕಳು ಎಲ್ಲ. ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಡೇ ಹಾಗೆ ಒಂದು ರೀಲ್ಸ್ ಮಾಡಿ ನಾವು ಹೊರಟಿದ್ದು ಹುಬ್ಳಿಗೆ, ಬಿಕಾಸ್ ನಮ್ಮ ಟ್ರೈನ್ ಇದ್ದಿದ್ದು ಹುಬ್ಳಿ ಜಂಕ್ಷನಿಂದ. ಅಟ್ ನೈಟ್ 9:30ಗೆ ಟ್ರೈನ್ ಇತ್ತು. ಹಾಗೆ ಜಂಕ್ಷನಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ಊಟ ಎಲ್ಲ ಮಾಡಿ ಹಾಗೆ ಒಂದು ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾವು ಹೊರಟ್ವಿ ವಿತ್ ಅ ಲಾಟ್ಸ್ ಆಫ್ ಮೆಮೊರೀಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಥ್ಯಾಂಕ್ ಯು ಆಲ್.